ಇನ್ನೂ ಅವ್ರ ತಾಯಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ಕ್ರಿಕೆಟ್ ಅಂದರೆ ಭಾಳ ಹುಚ್ಚಿತ್ತು. ವಿರಾಟ್ ಕೊಹ್ಲಿ ಆಗ್ಬೇಕಂತೇಳಿ ಮನೆಯಲ್ಲೆಲ್ಲ ವಿರಾಟ್ ಕೊಹ್ಲಿ ಫೋಟೋಗಳು ಟಿ ಶರ್ಟ್ಗಳೆಲ್ಲ ಇಟ್ಟಿದೆ ಎಲ್ಲ ಸರ್, ಎಲ್ಲ ಬಟ್ಟೆ ಪಿಟ್ಟೆ ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ ಏನು ಕೊಟ್ಟ ಸರ್, ನನ್ನ ಮಗನ ಜೀವ ತಗೊಂಡ ಸರ್. ನನ್ನ ಮಗನಿಗೆ ಭಾಳ ಕನಸಿತ್ತು ಸರ್. ಕನಸಿದ್ದು ಕೇಸಿ ಏನು ಮಾಡಿದ್ರಿ ಸರ್, ನೀವು ಏನು ಮಾಡಿದ್ರಿ? ಸರ್ಕಾರದ್ದು ಏನು ಮಾಡಿದ್ರಿ ಹೇಳಿ ನನ್ನ ಮಗನಿಗೆ? ಸರ್ಕಾರದ್ದು ಏನು ಮಾಡಿಲ್ಲ ಸರ್. ಸಹಾಯ ಏನು ಮಾಡಿದ್ರಿ ಮಕ್ಕಳಿಗೆ? ಏನು ಸಹಾಯ ಮಾಡಿಲ್ಲ ಸರ್. ಮಕ್ಕಳು ಜೀವ ತೊಗೊಂಡಿರಿ ನೋಡಿ ಸರ್. ನೀವು ಯಾರನ್ನು ಕಾಪಾಡಿದಿರ ಮಕ್ಕಳಿಗೆ? ಯಾರು ಕಾಪಾಡಲಿಲ್ಲ ಸರ್. ನಾವು ಬಡವರು ಫುಲ್ಲು, ನಮ್ಮ ಜಮೀನಿಲ್ಲ, ಹೊಲ ಇಲ್ಲ, ಇರ್ಲಕ್ಕೆ ಜಾಗ ಇಲ್ಲ ಸರ್. ನಾವು ಬೇರೆ ಊರಾಗ ಹೋಗಿ ಕೇಸಿ ಮಣ್ಣು ಮಾಡಿ ಬಂದೀವಿ ಸರ್. ನಾವು ಬೇರೆ ಊರಾಗ ನಮ್ಮಮ್ಮನ ತಾಯಿ ಮನೆಯಾಗ ಹೋಗಿ ಮಾಡಿ ಬಂದೀವಿ. ಇಲ್ಲಿ ಜಮೀನಿಲ್ಲ ಸರ್. ನಮ್ಮ ಮಕ್ಕಳನ್ನ ಎಲ್ಲಿಡ್ಬೇಕು ಹೇಳು? ನಾವು ಬಡವರು ದುಡ್ಕತಿಲ್ಲಕ್ಕೆ ಬಂದೀವಿ ಸರ್. ಇದ್ದದೊಂದು ಸ್ವಲ್ಪ ಮನೆ ಐತೆ. ಈಗ ಅವರು ಈಗ ಅವ್ರ ಖುಷಿ ಸಲ ಏನು ಕಪ್ಪಗಿದ್ದಾರೆ ಅಂತ ಅವ್ರ ಖುಷಿ ಸಲ ಮೆರವಣಿಗೆ ಮಾಡಿದ್ರಿ, ಏನೋ ಮಾಡಿದ್ರಿ. ಬಟ್ ಅವ್ರ ಖುಷಿ ಸಲ ನಿಮ್ಮ ಮಕ್ಕಳು ಕಳ್ಕೊಂಡ್ಬೇಕೈತಲ್ಲ. ನಮಗೇನು ಬಂತು ಅಲ್ಲ ಸರ್, ನಿಮ್ಮ ಖುಷಿ ಸಲಾಗ ನಮ್ಮ ಮಕ್ಕಳು ಕಳ್ಕೊಂಡಂಗೆ ಆಯ್ತು ಸರ್. ನಮಗೇನು ಬಂತು ಹೇಳು? ನಮ್ಮ ಮಕ್ಕಳು ಕಳ್ಕೊಂಡೀವಿ. ನಾವು ದುಡ್ಲಾಕ ಬಂದೀವಿ ಬಡವರು. ನಾವೇನು ತಂದೀವಿ? ಮಗನ ಹೆಣ ತಂದೀವಿ ಸರ್. ನಾವು ಊರಿಗೆ ಏನು ತಂದೀವಿ ಹೇಳು? ನಾವೇನು ತರಲಿಲ್ಲ, ಹೆಣ ತಂದೀವಿ. ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟು ಇಷ್ಟ ಸರ್ ಅವನಿಗೆ. 5 ವರ್ಷದ ಮಗಲಿಂದ 17 ವರ್ಷದ ಮಗ ಆದ್ರೆ ವಿರಾಟ್ ಕೊಹ್ಲಿ ಅಂತಿದ್ದ ಸರ್. ಅವನ ಟೋಪಿ ಮನ್ಯಾಗ ಅಂಗಿ, ಅವನ ಫೋಟ ಕೈಲಿಂದನೇ ಮಾಡಿದ ಸರ್. ಅವನು ಏನೋ ಬೆಳ್ಳಗನ ಬರ್ತಿದ್ದ, ಚಿತ್ರ ಬಿಡಿಸಿದ ಸರ್. ಅವನು ಕೈಲಿಂದ ಯಪ್ಪ ನಿದ್ದೆ ಮಾಡಿಲ್ಲ, ಮಾಡ್ತಾನಮ್ಮ ಅಂತಿದ್ದ ಸರ್. ಅವನು ಭಾಳ ಸಾಯ್ತಿದ್ರಿ. ಅವನು ಏನು ಕೊಟ್ಟ ಆಯ್ತು ಮಗನ ಜೀವನೇ ತಗೊಂಡ ವಿರಾಟ್ ಕೊಹ್ಲಿ. ಅಲ್ಲ, ಇಷ್ಟೆಲ್ಲ ಘಟನೆ ಆಗಿದಮ್ಮ, ಇಷ್ಟೆಲ್ಲ ಘಟನೆ ಆಯಿತು. 3 ದಿವಸ ಆಯ್ತು ಈಗ ಇಷ್ಟೆಲ್ಲ ಮಗನ ಕಳ್ಕೊಂಡು. ಈಗ ಮಣ್ಣು ಮಾಡಿದ್ರಿ, ಈಗ ಮತ್ತೆ 3 ದಿವಸ ಕಾರ್ಯ ಮಾಡಿದ್ರಿ. ಯಾರೋ ಸರ್ಕಾರದವ್ರು ಅಧಿಕಾರಿಗಳು ಬಂದು ಮನೆಗೆ ಏನಾದರೂ ಪರಿಹಾರ ಎಂದು ಹೇಳ್ಯಾರ? ಏನು ಹೇಳಿಲ್ಲ ಸರ್. ನಮ್ಗೆ 1 ರೂಪಾಯಿ ಇಲ್ಲ. ನಾವು ಬೇರೆಯವ್ರ ಬಳಿ ಸಾಲ ತಗೊಂಡಿವಿ ಸರ್. ಸಾಲ ತಗೊಂಡು ನನ್ನ ಮಗಂದು ಇದು ಮಾಡ್ಲಾಕತ್ತೀವಿ ಸರ್. ನಾವು ಬೇರೆಯವರು ರೈತರ ಬಳಿ ಹೋಗಿ ಕೇಸ್ ಇದು ಮಾಡಿದ್ರೆ ಸರ್, ನಮ್ಗೆ ಏನಾರು ಪರಿಹಾರನೇ ಇಲ್ಲಲ್ಲ ಸರ್. ನಮ್ದು ಏನು ಯಾರು ಬಂದು ಮಾತಾಡಿಸಿಲ್ಲ ಸರ್. ನಾವು ರೈತರ ಬಳಿ ಇದು ಮಾಡೀವಿ ಸರ್. ಇಲ್ಲಿ ಊರಾಗ ಸಾಲ ತೊಗೊಂಡು ಕೇಸಿ ಅಂತ ಕಾರಣ ಮಾಡೀವಿ ಸರ್. 3 ದಿನದ ಕಾರ್ಯ ನಾಳೆಗೆ ಐತೆ ಸರ್. ನಾಳೆಗೆ ಮಾಡ್ಬೇಕಂದ್ರೆ ಏನಿಲ್ಲ, ನಾಳೆಗೆ ಒಂದು ಐತಲ್ಲ ದುಡ್ಡು ಓಮ್ ಸುಡಿಸ್ಬೇಕಂತಾರೆ ಸರ್. ಚಿಕ್ಕ ಮಗ ಇದಾಗೆ ನಾವು ಓಮ್ ಸುಡಿಸ್ಬೇಕಂತಾರೆ. ನಮ್ಗೆ ಅದು ಮಾಡ್ಬೇಕಂದ್ರೆ ಏನಿಲ್ಲ. ನಾವು ಸುಮ್ಮನೆ ಕುಂತೀವಿ, ದಿಕ್ಕು ತಪ್ಪೇದು ಸರ್. ನಾವು ಮಗನೇ ಹೋಗ್ಯಾನ ಸರ್. ನಮ್ಗೆ ಈಗ ಮಗನ ಕಳ್ಕೊಂಡ್ರಿ, ಸರ್ಕಾರಕ್ಕೆ ಏನೈತ್ರಿ? ಸರ್ಕಾರದವ್ರು ಏನಾದ್ರು ಮಾಡ್ಬೇಕಲ್ಲ ಇದಕ್ಕೆ. ಸರ್ಕಾರಕ್ಕೆ ಏನು ನೀವೇನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರದ ಏನು ಸರ್ಕಾರ ಇಲ್ಲ ಅಂತಾನೆ ಆಗ್ಯದ ನೋಡ್ರಿ. ನಮ್ಗೆ ಬಡವ್ರಿಗೆ ಏನು ಮಾಡಿತ್ತು? ಬಡವ್ರಿಗೆ ಏನು ಜೀವ ನುಂಗಿತ್ತು ನೋಡಿ ಸರ್ಕಾರ. ಅದು ಬಡವರು ಜೀವ ನುಂಗಿತ್ತು ನೋಡಿ ಸರ್. ಏನು ಮಾಡಿತ್ತು ಹೇಳು? ಸರ್ಕಾರ ಏನು ಮಾಡಲಿಲ್ಲ. ಮಕ್ಕಳ ಜೀವ ಎಲ್ಲ ನುಂಗಿತ್ತು ನೋಡಿ ಸರ್. ಅದೇನು ಮಕ್ಕಳು ನಿಮ್ಗೇನು ಕೊಡ್ಲಿಕ್ಕಾಗಲ್ಲ ಸರ್. ಯಾವ್ದಾನ ಇದು ಮಾಡ್ಬೇಕ್ರಿ ಸರ್. ನಮ್ಗೆ ಮಕ್ಕಳು ಕೊಡ್ಲಿಕ್ಕೆ ಆಗಲ್ಲ. ಏನು ಮಾಡಿಲ್ಲ. ಅವ್ರು ಏನು ಮಾಡ್ಯಾರ ಹೇಳು? ಏನಿಲ್ಲ. 1 ರೂಪಾಯಿ ನಮಗೆ ನೋಡ್ರಿ ಸರ್. ನನ್ನ ಮಗನೊಂದು ಅದೊಂದು ಸೇಫ್ಟಿ ಕಳಿಸ್ಯಾರ. ಅದು ಏನು ಕಳಿಸ್ಯಾರ ಅಂದ್ರೆ ಹೆಣ ಕಳಿಸ್ಯಾರ ಅಷ್ಟೇ. ನಮ್ಗೆ ಅವ್ರದ್ದೇನು 1 ರೂಪಾಯಿ ನೋಡಿಲ್ಲ ನಾವು. ಸರ್ಕಾರದಿಂದ ಏನಿಲ್ಲ. ನನ್ನ ಮಗನ ಒಂದೇ ಕಳಿಸ್ಯಾರ ನೋಡಿ, ಸೇಫ್ಟಿ ಮಾಡಿ. ಅದೊಂದೇ ಅದು ಕೆಟ್ಟ ಕೆಲಸ ಹಿಂಗೆ ಆಗ್ಯದ. ನೀವು ನೋಡ್ಲಿಕ್ಕೆ ಎಲ್ಲಿಲ್ಲ ಅಂದ್ರೆ ಹಂಗೆ ಆತಿದಿಲ್ಲ ಸರ್. ಮಕ್ಕಳಿಗೆ ನೀವು ಕೇರ್ಲೆಸ್ ಮಾಡಿದ್ರಿ ಸರ್. ನೀವು ಚಂದ ನೋಡ್ಕೋಬೇಕಾಗಿತ್ತು ಸರ್. ಬಡವ್ರ ಮಕ್ಕಳು ದುಡ್ಕತಿಲ್ಲಕ್ಕೆ ಬಂದಾವ. ನಮಗೇನಿದ್ದಿಲ್ಲ ಅದೇ ಆಸ್ತಿ ಸರ್. ನಮ್ಗೆ ನಮ್ಮ ಮಕ್ಕಳೇ ಆಸ್ತಿ ಸರ್. ನನಗೆ ಶಿವಲಿಂಗ ಅಂದ್ರೆ ಭಾಳ ಶಿವಲಿಂಗ ರೀ. ಭಾಳ ಶಾಣೆ ಮಗ, ಭಾಳ ಹುಷಾರಿ, ಭಾಳ ತಲೆ ಓಡಿಸ್ತದ ಸರ್. ಅದೇನೋ ಕಾಮರ್ಸ್ ತೊಗೊಂಡಿನಮ್ಮ, ನಾನು ಅದ್ರಾಗ ನಿನಗೆ ನೌಕರಿ ತರ್ತೀನಿ, ನಿನಗೆ ದೊಡ್ಡದು ಮಾಡ್ತೀನಿ ಅಂತ ಭಾಳ ಕನಸು ಕಟ್ಕೊಂಡಿದ್ದೆ ಸರ್. ನನ್ನ ಮಗ ಕನಸು ಕಟ್ಕೊಂಡೆಲ್ಲ ನಾಶ ಆಯ್ತು ಸರ್. ಇದು ಶಿವಲಿಂಗ ಅವರ ತಾಯಿ ಹೇಳುವಂಥ ಮಾತಾಗಿದೆ. ಅಂದರೆ ಸರ್ಕಾರದ ಪ್ರತಿನಿಧಿಗಳು ಯಾರೂ ಕೂಡ ಬಂದು ಮನೆಗೆ ಮಾತಾಡಿಸುವಂಥ ಕೆಲಸ ಮಾಡಿಲ್ಲ. ಜೊತೆಗೆ ಪರಿಹಾರದ ಭರವಸೆ ಸಹಿತ ಇನ್ನುವರೆಗೆ ಕೊಟ್ಟಿಲ್ಲ. ಆದರೆ ಈಗ ಅಂತ್ಯಕ್ರಿಯೆ ಆಯಿತು. ಈಗ ಅಂತ್ಯಕ್ರಿಯೆ ಆದ ನಂತರ 3 ದಿನ ಕಾರ್ಯ ಸಹಿತ ನಾವು ಬೇರೆಯವ್ರ ಹತ್ರ ಸಾಲ ತೊಗೊಂಡು ಬಂದು 3 ದಿವಸ ಕಾರ್ಯ ಮಾಡಿದ್ವಿ. ಮತ್ತು ನಾಳೆ ಮತ್ತು ನಾಡಿದ್ದು ಮತ್ತು ಬೇರೆ ಕಾರ್ಯಕ್ರಮಗಳು ಮಾಡಬೇಕು, ಅದಕ್ಕೂ ಸಹಿತ ದುಡ್ಡಿಲ್ಲ ಅನ್ನೋ ಮಾತನ್ನು ಸಹಿತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.